Hello students, let us study about IAS 40 in this video. IAS 40 represents International Accounting Standard number 40. The similar standard which is followed in India, the equivalent standard ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 40ಗೆ ಸಮಾನವಾದಂತಹ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಡ್ AS 40. ಇಂಡ್ AS ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, IAS ಸ್ಟ್ಯಾಂಡ್ ಫಾರ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. The number is same, the content is same, but in India we follow Indian accounting standard, not the original international accounting standard. Right. Now, so we are studying about IND AS 40. What is this standard about? The concept discussed in this standard is investment property. Investment property. We know about property. Properties are the assets, mostly fixed assets, held by a business organization for various purposes. ಪ್ರಾಪರ್ಟಿ ಅಂದರೆ ಆಸ್ತಿಗಳು. ಪ್ರತಿಯೊಂದು ವ್ಯಾಪಾರದಲ್ಲೂ ನಮಗೆ ಅನೇಕ ರೀತಿಯಾದಂತಹ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ. Only those properties which are held by an organization as an investment purpose, ಅಂತಹ ಪ್ರಾಪರ್ಟೀಸನ್ನು ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಅಂತ ಹೇಳಿ ಕರಿಬೇಕಾಗತ್ತೆ. ವಾಟ್ ಎಕ್ಸಾಕ್ಟ್ಲಿ ಈಸ್ ದಿಸ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ? ಲೆಟ್ ಅಸ್ ಸಿ ದ ಡೆಫಿನಿಷನ್ ಆಸ್ ಗಿವನ್ ಬೈ IAS 40. Investment property is a property consisting of land or building, a part of the building or both. ಏನು ಹೇಳ್ತಾರೆ? It is a land or building or a part of it or both. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅನ್ನೋದು ಒಂದು ಲ್ಯಾಂಡ್ ಆಗ್ಬೋದು, ಅಥವಾ ಒಂದು ಬಿಲ್ಡಿಂಗ್ ಆಗ್ಬೋದು, ಅಥವಾ ಬಿಲ್ಡಿಂಗಿನ ಒಂದು ಭಾಗವಾಗ್ಬೋದು, ಅಥವಾ ಎರಡು ಸೇರಿಸಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗ್ಬೋದು. So to put it in simple words, investment property consists of land or building which is held by the business organization for the purpose of earning rentals or for capital appreciation or for both. Let us try to understand very carefully. Investment property ಅನ್ನೋದು it is a land or building or both held by the business entity. ಒಂದು ವ್ಯಾಪಾರ ಸಂಸ್ಥೆ ಈ ಲ್ಯಾಂಡ್ ಬಿಲ್ಡಿಂಗ್ ಏನಕ್ಕೆ ಇಟ್ಕೊಂಡಿರತ್ತೆ? ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ರೆಂಟಲ್ ಇನ್ಕಮ್. ಆ ಒಂದು ಲ್ಯಾಂಡ್ ಅಥವಾ ಬಿಲ್ಡಿಂಗನ್ನು ಬಾಡಿಗೆಗೆ ಬಿಟ್ಟು ಅದರಿಂದ ಬರುವಂತಹ ಒಂದು ರೆಂಟಲ್ ಇನ್ಕಮ್ ಅರ್ನ್ ಮಾಡುವಂಥ ಒಂದು ಉದ್ದೇಶದಿಂದ, ಅಥವಾ ಕ್ಯಾಪಿಟಲ್ ಅಪ್ರಿಸಿಯೇಷನ್. ದ ಎಂಟಿಟಿ ಈಸ್ ಹೋಲ್ಡಿಂಗ್ ದಟ್ ಪ್ರಾಪರ್ಟಿ ಇನ್ ಆಂಟಿಸಿಪೇಷನ್ ಆಫ್ ಎ ಫ್ಯೂಚರ್ ಅಪ್ರಿಸಿಯೇಷನ್ ಇನ್ ಇಟ್ಸ್ ವ್ಯಾಲ್ಯೂ. ಅಂದರೆ ಭವಿಷ್ಯತ್ತಿನಲ್ಲಿ ಅದರ ಒಂದು ಬೆಲೆ ಜಾಸ್ತಿ ಆಗತ್ತೆ, ಅದರ ಒಂದು ವ್ಯಾಲ್ಯೂ ಜಾಸ್ತಿ ಆಗತ್ತೆ, ಆಗ ಅದನ್ನು ನಾವು ಮಾರಾಟ ಮಾಡಿ ಲಾಭ ಪಡಿಬೋದು. ಸೊ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆರ್ ಬೋತ್. ಅಂದರೆ ಒಂದು ಪ್ರಾಪರ್ಟಿಯನ್ನು ಒಂದು ವ್ಯಾಪಾರ ಸಂಸ್ಥೆ ಅದರಿಂದ ಬರುವಂತಹ ಒಂದು ಬಾಡಿಗೆಯ ದುಡ್ಡಿಗಾಗಿ, ಅಥವಾ ಅದರ ಒಂದು ಬೆಲೆಯಲ್ಲಿ ಬರುವಂತಹ ಏರಿಕೆಗೋಸ್ಕರ, ಅಥವಾ ಎರಡೂ ಸೇರಿಸಿ ಈ ಒಂದು ಉದ್ದೇಶಕ್ಕಾಗಿ ಒಂದು ಆಸ್ತಿಯನ್ನು ಒಂದು ವ್ಯಾಪಾರ ಸಂಸ್ಥೆ ಹೊಂದಿದ್ದೇ ಆದರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಈಸ್ ಎ ಪ್ರಾಪರ್ಟಿ ಕನ್ಸಿಸ್ಟಿಂಗ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಎ ಪಾರ್ಟ್ ಆಫ್ ಇಟ್ ಆರ್ ಬೋತ್ held by the business organization with an intention to earn rental income or capital appreciation or both. ಒಂದು ರೆಂಟಲ್ ಇನ್ಕಮ್ಮು ಅಥವಾ ಕ್ಯಾಪಿಟಲ್ ಅಪ್ರಿಸಿಯೇಷನು ಅಥವಾ ಎರಡು, ಈ ಒಂದು ಉದ್ದೇಶಕ್ಕಾಗಿ ಹೊಂದಿರುವಂತಹ ಪ್ರತಿ ಪ್ರಾಪರ್ಟಿಯನ್ನು ಕೂಡ ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ.
ಆ್ಯಂಡ್ ಈ ಒಂದು ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಂಡಾಗ, ಸಪೋಸ್ ಯಾವುದೋ ಒಂದು ವ್ಯಾಪಾರ ಸಂಸ್ಥೆ ಒಂದು ಪ್ರಾಪರ್ಟಿಯನ್ನು ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅಂತ ಹೇಳಿ ಯೂಸ್ ಮಾಡಿಕೊಂಡಿದೆ, ಒಂದು ಆಫೀಸ್ ಪರ್ಪಸ್ಗಾಗಿ ಒಂದು ಬಿಲ್ಡಿಂಗನ್ನು ಯೂಸ್ ಮಾಡಿಕೊಂಡಿದೆ, ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗತ್ತಾ? ನೋ. ಬಿಲ್ಡಿಂಗನ್ನು ಅವರು ಆಫೀಸ್ ಪರ್ಪಸ್ಗೆ ಹೋಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದರಿಂದ ರೆಂಟಲ್ ಇನ್ಕಮ್ ಏನು ಬರೋದಿಲ್ಲ, ಸ್ವಂತ ಯೂಸ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ದೇರ್ ಫೋರ್ ದಟ್ ಈಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಆ್ಯಂಡ್ ಸಪೋಸ್ ಒಂದು ಬಿಲ್ಡಿಂಗನ್ನು ಒಂದು ಫ್ಯಾಕ್ಟರಿ ಪರ್ಪಸ್ಗಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಮಿಷನರಿ ಎಲ್ಲ ಹಾಕಿ ಒಂದು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಮಾಡ್ತಾ ಇದ್ದಾರೆ, ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕೆಳಗಡೆ ಬರುತ್ತಾ? ಬರೋದಿಲ್ಲ. ಮತ್ತು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕೆಳಗಡೆ ಬರುವಂತಹ ಆಸ್ತಿಗಳು ಯಾವುದು? ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕೆಳಗಡೆ ಬರುವಂತಹ ಆಸ್ತಿಗಳು ಯಾವುದು ಅಂತ ನೋಡೋದಕ್ಕಿಂತ ಮೊದಲು ಯಾವುದ್ಯಾವುದೆಲ್ಲ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕೆಳಗಡೆ ಬರೋದಿಲ್ಲ ಅಂತ ನೋಡ್ಕೊಂಬಿಡೋಣ. ಸೊ ದೀಸ್ ಆರ್ ದಿ ಫಾಲೋಯಿಂಗ್ ಪ್ರಾಪರ್ಟೀಸ್ ವಿಚ್ ಆರ್ ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್. ಮೊದಲನೇದು, ಪ್ರಾಪರ್ಟೀಸ್ ಇಂಟೆಂಡೆಡ್ ಫಾರ್ ಸೇಲ್ ಇನ್ ದಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ಮಾರಾಟಕ್ಕಾಗಿ ಹೊಂದಿರುವಂತಹ ಆಸ್ತಿಗಳು. Those properties which are held by the business entity for the purpose of ordinary course of sales in the business. ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ, ಅದರ ಕೆಲಸವೇ ಸೈಟುಗಳನ್ನು, ಲ್ಯಾಂಡುಗಳನ್ನು, ಬಿಲ್ಡಿಂಗ್ಗಳನ್ನು ಕೊಂಡ್ಕೊಳ್ಳೋದು ಮತ್ತು ಮಾರಾಟ ಮಾಡೋದು. ರೆಗ್ಯುಲರಾಗಿ ಪ್ರತಿನಿತ್ಯ ಅವ್ರು ಮಾಡೋ ಕೆಲಸನೇ ಕೊಂಡ್ಕೊಳ್ಳೋದು, ಮಾರಾಟ ಮಾಡೋವಂಥದ್ದು. ಸೊ ಅಲ್ಲಿ ಆ ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾಗುತ್ತೆ, ಅವರಿಗೆ ಗೂಡ್ಸ್ ಆಗುತ್ತೆ. ಯಾಕೆಂತಂದರೆ ದೇ ಆರ್ ಡೀಲಿಂಗ್ ಇನ್ ದೋಸ್ ಗೂಡ್ಸ್ ರೆಗ್ಯುಲರ್ಲಿ ಎವ್ರಿ ಡೇ ಇನ್ ದೇರ್ ಡೇ ಟು ಡೇ ಬಿಸ್ನೆಸ್. ಸೊ ಅಲ್ಲಿ ಅವರಿಗೆ ಅದು ಟ್ರೇಡಬಲ್ ಗೂಡ್ಸ್ ಆಗುತ್ತೆ ಹೊರತು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗೋದಿಲ್ಲ. ಸೊ ಯಾವುದೇ ಪ್ರಾಪರ್ಟಿಯನ್ನು ಮಾರಾಟ ಮಾಡುವ ಉದ್ದೇಶದಿಂದ ಹೊಂದಿದ್ದರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿ ಕರೆಯೋದಿಲ್ಲ, ಅದನ್ನು ನಾವು ಇನ್ವೆಂಟರಿ ಅಂತೀವಿ ಅಂಡರ್ IAS ನಂಬರ್ 2. Properties held by an organization for the purpose of sale in its ordinary course is not called as an investment property, but it is called as an inventory, and that inventory is covered under International Accounting Standard number 2. Next, going further, property being constructed or developed on behalf of third parties. ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ಸಲ್ಲಿ ಬೇರೆಯವರ ಸೈಟಿನ ಮೇಲೆ ನಾವು ಅವರಿಗೋಸ್ಕರ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ದಟ್ ಮೀನ್ಸ್ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಎ ಪ್ರಾಪರ್ಟಿ ಆನ್ ಬಿಹಾಫ್ ಆಫ್ ಎ ಥರ್ಡ್ ಪಾರ್ಟಿ, ನಾಟ್ ಫಾರ್ ಅಸ್, ನಾಟ್ ಫಾರ್ ದ ಬಿಸ್ನೆಸ್ ಆರ್ಗನೈಸೇಷನ್, ನಾಟ್ ಫಾರ್ ಅವರ್ ಓನ್ ಯೂಸ್. ವಿ ಆರ್ ಕನ್ಸ್ಟ್ರಕ್ಟಿಂಗ್ ಎ ಪ್ರಾಪರ್ಟಿ ಆನ್ ಬಿಹಾಫ್ ಆಫ್ ಎ ಥರ್ಡ್ ಪಾರ್ಟಿ. That will not come under investment property, that is covered under IAS number 11 construction contracts ಅಲ್ಲಿ ಬರುತ್ತೆ. Then ಓನರ್ ಆಕ್ಯುಪೈಡ್ ಪ್ರಾಪರ್ಟಿ. ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ಫ್ಯಾಕ್ಟ್ರಿ ಬಿಲ್ಡಿಂಗ್ಗೋಸ್ಕರನೋ, ಅಡ್ಮಿನಿಸ್ಟ್ರೇಷನ್ ಆಫೀಸ್ಗೋಸ್ಕರನೋ, ಆಫೀಸ್ ಪರ್ಪಸ್ಗೋಸ್ಕರನೋ ಸ್ವಂತವಾಗಿ ಆ ಬಿಸ್ನೆಸ್ಸು ಆ ಬಿಲ್ಡಿಂಗ್ಗಳನ್ನು ಬಳಸ್ಕೊಳ್ಳಿದ್ದೇ ಆದರೆ ಅದನ್ನು ಓನರ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಕರಿತೀವಿ. ದಟ್ ವಿಲ್ ಬಿ ಕವರ್ಡ್ ಅಂಡರ್ IAS 16 ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್. ಸೊ ಇದು ಕೂಡ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗೋದಿಲ್ಲ. ದೆನ್ ಪ್ರಾಪರ್ಟಿ ಲೀಸ್ ಟು ಅನದರ್ ಎಂಟಿಟಿ. ನಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ, ಒಂದು ಲ್ಯಾಂಡೋ ಬಿಲ್ಡಿಂಗೋ, ಅದನ್ನು ನಾವು ಬೇರೆಯ ಒಂದು ಆರ್ಗನೈಸೇಷನ್ಗೆ ಅಥವಾ ಬೇರೆಯ ಒಂದು ವ್ಯಕ್ತಿಗೆ ಲೀಸ್ಗೆ ಕೊಟ್ಟಿದ್ದೀವಿ. ಆ ಲೀಸ್ಗೆ ಕೊಟ್ಟಿರ್ತಕ್ಕಂಥ ಆಸ್ತಿ ಅದು ನಮಗೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗತ್ತಾ ಅಂತಂದರೆ ನೋ, ದಟ್ ಈಸ್ ನಾಟ್ ಕಾಲ್ಡ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಅದನ್ನು IAS ನಂಬರ್ 17 ಲೀಸಸ್ಸಲ್ಲಿ ನಾವು ಡೀಲ್ ಮಾಡಬೇಕಾಗತ್ತೆ. ಸೊ ಇವು ಯಾವುದೂ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಲ್ಲ. ಸೇಲ್ಗೋಸ್ಕರ ಇಟ್ಕೊಂಡಿರೋ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಅಲ್ಲ. ದೆನ್ ಕನ್ಸ್ಟ್ರಕ್ಟೆಡ್ ಆನ್ ಬಿಹಾಫ್ ಆಫ್ ಎ ಥರ್ಡ್ ಪಾರ್ಟಿ ಈಸ್ ನಾಟ್ ಎ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಓನರ್ ಆಕ್ಯುಪೈಡ್, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ದಟ್ ಈಸ್ ಆಲ್ಸೋ ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಪ್ರಾಪರ್ಟಿ ಲೀಸ್ ಟು ಸಮ್ವನ್ ಎಲ್ಸ್, again that is not an investment property. Then which is originally an investment property? See, ಯಾವಾಗ ನಾವು ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಪ್ರಾಬಬಲ್ ದಟ್ ಇಟ್ಸ್ ಫ್ಯೂಚರ್
economic benefits will flow to the entity and its cost can be measured reliably. 2 points we have to consider here. ಯಾವುದೇ ಒಂದು ಪ್ರಾಪರ್ಟಿಯನ್ನು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾದ್ರೆ 2 ಕಂಡೀಷನ್ಸ್ ಇರುತ್ತೆ, 2 ರೂಲ್ಸ್ ಇರುತ್ತೆ. ಮೊದಲನೆಯದು, ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ವಿಲ್ ಫ್ಲೋ ಟು ದ ಎಂಟಿಟಿ. ಅಂದರೆ ಆ ಒಂದು ಪ್ರಾಪರ್ಟಿಯಿಂದ ಭವಿಷ್ಯತ್ತಿನಲ್ಲಿ ಒಂದು ಇನ್ಕಮ್ ನಮಗೆ ಬರುತ್ತೆ. ಈಗ ಒಂದು ಬಿಲ್ಡಿಂಗ್ ಇಟ್ಕೊಂಡಿದ್ದೀವಿ, ನಾವು ರೆಂಟಿಗೆ ಕೊಡ್ತೀವಿ ಅಂತಂದರೆ ಆ ರೆಂಟಲ್ ಇನ್ಕಮ್ ನಮಗೆ ಬರುತ್ತೆ. ಅಥವಾ ಒಂದು ಲ್ಯಾಂಡ್ ಇಟ್ಕೊಂಡಿದ್ದೀವಿ, ಅದನ್ನು ನಾವು ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆದರೆ ಮಾರ್ತೀವಿ ಅಂತಂದರೆ ಅಗೈನ್ ದರ್ ಈಸ್ ಅನ್ ಇನ್ಕಮ್ ಫಾರ್ ಅಸ್. ಸೊ ಇಟ್ ಈಸ್ ಪ್ರಾಬಬಲ್ ದಟ್ ಇಟ್ಸ್ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ಸ್ ವಿಲ್ ಫ್ಲೋ ಟು ದ ಎಂಟಿಟಿ. ಮೊದಲನೇ ಕಂಡೀಷನು, ಒಂದು ಪ್ರಾಪರ್ಟಿಯನ್ನು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ನಾವು ರಿಕಗ್ನೈಸ್ ಮಾಡಬೇಕಾದರೆ ಭವಿಷ್ಯತ್ತಿನಲ್ಲಿ ಆ ಒಂದು ಪ್ರಾಪರ್ಟಿಯ ಮುಖಾಂತರ ಬರುವಂತಹ ಆದಾಯವೆಲ್ಲವೂ ಕೂಡ ನಮ್ಮ ಆರ್ಗನೈಸೇಷನ್ಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಂಥದ್ದನ್ನು ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಕರಿತೀವಿ. ಎರಡನೇದು, ಆ ಒಂದು ಪ್ರಾಪರ್ಟಿಯ ಕಾಸ್ಟನ್ನು ನಾವು ಮೆಷರ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇಟ್ ಈಸ್ ಪಾಸಿಬಲ್ ಟು ರಿಲಯಬಲಿ ಮೆಷರ್ ದಿ ಕಾಸ್ಟ್ ಆಫ್ ದಟ್ ಅಸೆಟ್, ಕಾಸ್ಟ್ ಆಫ್ ದಟ್ ಪ್ರಾಪರ್ಟಿ. ಆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿಯ ಬೆಲೆ ಎಷ್ಟು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗಬೇಕು. Suppose we are not in a position to measure the cost of that property, you cannot term that property as an investment property. Mathonsala, how do you decide a property as an investment property? Based on 2 conditions. Condition number 1 is the future economic benefits arising from that property should come to the entity, should flow to the entity. Number 2, it can be the cost of the asset property can be measured reliably. ಒಂದು ಪ್ರಾಪರ್ಟಿಯನ್ನು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ನಾವು ಕರಿಬೇಕಾದ್ರೆ ಭವಿಷ್ಯತ್ತಿನಲ್ಲಿ ಅದರಿಂದ ನಮಗೊಂದು ಇನ್ಕಮ್ ಬರಬೇಕು ಮತ್ತು ಅದರ ಕಾಸ್ಟನ್ನು ನಾವು ಪರ್ಫೆಕ್ಟಾಗಿ ಮೆಷರ್ ಮಾಡೋ ಥರ ಇರಬೇಕು. ಈ 2 ಕಂಡೀಷನ್ಸ್ ಇದ್ದರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಆಗತ್ತೆ. ನಾವು ಈಗ ಕಾಸ್ಟನ್ನು ಮೆಷರ್ ಮಾಡೋದಕ್ಕಾಗತ್ತೆ ಅಂತ ಹೇಳಿದ್ವಿ. ಹೌ ಡು ಯು ಮೆಷರ್ ದಿ ಕಾಸ್ಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ? ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯ ಕಾಸ್ಟ್ ಎಷ್ಟು ಅಂತ ನಾವು ಯಾವ ರೀತಿ ನಿರ್ಧಾರ ಮಾಡ್ತೀವಿ? ನಾವು ದ ಮೆಷರ್ಮೆಂಟ್ ಆಫ್ ಕಾಸ್ಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಶುಡ್ ಬಿ ಸ್ಟಡಿಡ್ ಅಂಡರ್ 2 ಕ್ಯಾಟಗರೀಸ್. ಒಂದು ಇನಿಷಿಯಲ್ ಮೆಷರ್ಮೆಂಟ್, 2 ಸಬ್ಸಿಕ್ವೆಂಟ್ ಮೆಷರ್ಮೆಂಟ್. ಇನಿಷಿಯಲ್ ಮೆಷರ್ಮೆಂಟ್ ಆಫ್ ಕಾಸ್ಟ್ ಒಂದು, ಸಬ್ಸಿಕ್ವೆಂಟ್ ಮೆಷರ್ಮೆಂಟ್ ಆಫ್ ಕಾಸ್ಟ್ ಒಂದು. ಇನಿಷಿಯಲ್ ಮೆಷರ್ಮೆಂಟ್ ಅಂದರೆ ಏನಪ್ಪ? ಹೊಸದಾಗಿ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯನ್ನು ನಾವು ಈಗ ಅಕ್ವೈರ್ ಮಾಡಿದ್ದೀವಿ, ಬೈ ಮಾಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ ಅಥವಾ ಬಿಲ್ಡ್ ಮಾಡಿದ್ದೀವಿ. ಅದರ ಒಂದು ಕಾಸ್ಟ್ ನಮಗೆ ಏನಾಯಿತು? ಒಂದು ಹೊಸ ಪ್ರಾಪರ್ಟಿ, ಲೆಟ್ ಅಸ್ ಸೇ ಐ ಹ್ಯಾವ್ ಪರ್ಚೇಸ್ಡ್ ಎ ಬಿಲ್ಡಿಂಗ್ ಫಾರ್ 40 lakhs. ದಿಸ್ ಈಸ್ ಮೈ initial cost. The initial cost of the asset is 40 lakhs. So, ಈಗ ನಾನು ಪರ್ಚೇಸ್ ಮಾಡಿದಾಗ 40 lakhs, ಓಕೆ. What happens in the next year? What will be the cost of that asset after 2 years, after 3 years, after 4 years? So, ಅದನ್ನು ನಾವು ಸಬ್ಸಿಕ್ವೆಂಟ್ ಮೆಷರ್ಮೆಂಟ್ ಅಂತ ಹೇಳಿ ಕರಿತೀವಿ. ನೋಡಿ, ಕಾಸ್ಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ವಿಲ್ ಬಿ ಮೆಷರ್ಡ್ ಅಂಡರ್ 2 cases. One is initial measurement, ನಂಬರ್ 2 ಸಬ್ಸಿಕ್ವೆಂಟ್ ಮೆಷರ್ಮೆಂಟ್. ಇನಿಷಿಯಲ್ ಮೆಷರ್ಮೆಂಟ್ ಅಂದರೆ ಆ ಒಂದು ಆಸ್ತಿಯನ್ನು ನಾವು ಅಕ್ವೈರ್ ಮಾಡಿದಾಗ ಅಥವಾ ಬಿಲ್ಡ್ ಮಾಡಿದಾಗ ಅದರ ಕಾಸ್ಟ್ ಏನು. ವೆನ್ ಎ ನ್ಯೂ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಈಸ್ ಬಾಟ್, ಪರ್ಚೇಸ್ಡ್ ಆರ್ ಕನ್ಸ್ಟ್ರಕ್ಟೆಡ್ ಆರ್ ಬಿಲ್ಡ್, ವಾಟ್ ಈಸ್ ದ ಇನಿಷಿಯಲ್ ಕಾಸ್ಟ್ ಆಫ್ ದಟ್ ಪ್ರಾಪರ್ಟಿ? ನಾವು ಇಟ್ ಕ್ಯಾನ್ ಬಿ either the purchase price, it can be the purchase price or the cost of construction. ಒಂದು ವೇಳೆ ಆ ಅಸೆಟ್ಟನ್ನು ನಾವು ಹೊರಗಡೆಯಿಂದ ಬೈ ಮಾಡಿದರೆ ಅದರ ಒಂದು ಪರ್ಚೇಸ್ ಪ್ರೈಸು, ಅಥವಾ ನಾವೇ ಇಂಟರ್ನಲ್ ಆಗಿ ಬಿಲ್ಡ್ ಮಾಡಿದರೆ, ಕನ್ಸ್ಟ್ರಕ್ಷನ್ ಮಾಡಿದರೆ ಟೋಟಲ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಸೊ ಪರ್ಚೇಸ್ ಪ್ರೈಸ್ ಆರ್ ಕನ್ಸ್ಟ್ರಕ್ಷನ್ ಪ್ರೈಸ್. ಆ್ಯಂಡ್ ಸಪೋಸ್ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ದ ಕಾಸ್ಟ್ ಆಫ್ ದಿ ಅಸೆಟ್ ಶುಡ್ ಬಿ ಪರ್ಚೇಸ್ ಪ್ರೈಸ್ ಪ್ಲಸ್
ಡೈರೆಕ್ಟ್ಲಿ ಅಟ್ರಿಬ್ಯೂಟಬಲ್ ಕಾಸ್ಟ್ಸ್, ಕಾಸ್ಟ್ ಆಫ್ ದಿ ಅಸೆಟ್ ಜೊತೆಗೆ ಅದಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ಎಕ್ಸ್ಪೆಂಡಿಚರ್ಸು. ಆ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯನ್ನು ನಾವು ಬೈ ಮಾಡೋದಕ್ಕೆ ಆಗಿರುವಂತಹ ಒಂದು ವೆಚ್ಚಗಳು, ಕಾಸ್ಟ್ಸ್, ಲೈಕ್ ಪ್ರೊಫೆಷನಲ್ ಫೀಸ್, ಪ್ರಾಪರ್ಟಿ ಟ್ರಾನ್ಸ್ಫರ್ ಟ್ಯಾಕ್ಸ್, ರಿಜಿಸ್ಟ್ರೇಷನ್ ಫೀಸ್, ಲೀಗಲ್ ಎಕ್ಸ್ಪೆನ್ಸಸ್, ಈ ಥರದ್ದು. ಸೊ ಇನಿಷಿಯಲ್ ಮೆಜರ್ಮೆಂಟ್ ಆಫ್ ದಿ ಕಾಸ್ಟ್ ಆಫ್ ಆನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಈಸ್ either the cost of construction or the cost of acquisition. If it is based on cost of acquisition, your cost should be purchase price plus directly attributable costs. Purchase price plus directly attributable costs. Idu initial measurement of cost. What happens in the subsequent measurement of cost? ಅಸೆಟನ್ನು ಅಕ್ವೈರ್ ಮಾಡಿ 1 ವರ್ಷನೋ 2 ವರ್ಷನೋ 3 ವರ್ಷನೋ ಆದಮೇಲೆ ಫ್ಯೂಚರಲ್ಲಿ ನಾವು ಯಾವ ರೀತಿ ಅದರ ಒಂದು ಕಾಸ್ಟನ್ನು ಮೆಷರ್ ಮಾಡ್ತೀವಿ. ದೇರ್ ಆರ್ ಟೂ ಮೆಥಡ್ಸ್ ಟು ರೆಕಗ್ನೈಸ್ ದ ಕಾಸ್ಟ್ ಆಫ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಒಂದು ಕಾಸ್ಟ್ ಮಾಡೆಲ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಫೇರ್ ವ್ಯಾಲ್ಯೂ ಮಾಡೆಲ್ ಅಂತ ಹೇಳಿ ಕರಿತೀವಿ. ಕಾಸ್ಟ್ ಮಾಡೆಲಲ್ಲಿ ಏನಾಗುತ್ತೆ, ಲೆಟ್ ಅಸ್ ಸಿ ಕಾಸ್ಟ್ ಮಾಡೆಲ್. ನಾವು suppose we are measuring the cost of the investment property under cost model. ಸೊ ಇನಿಷಿಯಲ್ ಕಾಸ್ಟಲ್ಲಿ ನಾವು ಒಂದು ಅಸೆಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಪರ್ಚೇಸ್ ಪ್ರೈಸ್ ವಿಲ್ ಬಿ ದ ಕಾಸ್ಟ್ ಆಫ್ ದಿ ಅಸೆಟ್. ಸಬ್ಸಿಕ್ವೆಂಟ್ ಇಯರಲ್ಲಿ ಏನಾಗುತ್ತೆ, ಕಾಸ್ಟ್ ಪ್ರೈಸ್ ಮೈನಸ್ ಡಿಪ್ರಿಸಿಯೇಷನ್, ಕಾಸ್ಟ್ ಪ್ರೈಸ್ ಮೈನಸ್ ಡಿಪ್ರಿಸಿಯೇಷನ್. ಸೊ ಕಾಸ್ಟ್ ಮಾಡಲಲ್ಲಿ ನಾವು ಮೆಷರ್ ಮಾಡಬೇಕಾದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಕಾಸ್ಟ್ ಮಾಡಲಲ್ಲಿ the method of measuring the cost of an investment property is cost minus depreciation, cost minus depreciation. Then what happens in the case of fair value model? What do you mean by fair value model? It can also be called as market value. Market value. ಇದನ್ನು ನಾವು revaluation model ಅಂತಲೂ ಕರಿಬೋದು. ಕಾಸ್ಟ್ ಮಾಡಲಲ್ಲಿ ಏನು ಮಾಡ್ತೀವಿ, ಪರ್ಚೇಸ್ ಪ್ರೈಸ್ಗೆ ಎವ್ರಿ ಇಯರು ಎ ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನನ್ನು ಲೆಸ್ ಮಾಡ್ತಾ ಬರ್ತೀವಿ. ಬಟ್ ಫೇರ್ ವ್ಯಾಲ್ಯೂ ಮಾಡಲಲ್ಲಿ ವಿ ವಿಲ್ ನಾಟ್ ಚಾರ್ಜ್ ಎನಿ ಡಿಪ್ರಿಸಿಯೇಷನ್. ಇನ್ಸ್ಟೆಡ್ we revise the value of the asset, we revise the cost of the asset based on the fair market value, based on the fair value in the market. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಆಗಲೇ ನಾನು ಹೇಳಿದಾಗೆ ಒಂದು ಅಸೆಟನ್ನು ನಾವು ಇನಿಷಿಯಲಿ 40 ಲ್ಯಾಕ್ಸ್ಗೆ ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ಇಯರಲ್ಲಿ ಇನಿಷಿಯಲ್ ಕಾಸ್ಟ್ ಬಂದ್ಬಿಟ್ಟು 40 ಲ್ಯಾಕ್ಸ್ ಆಗುತ್ತೆ. ಕಾಸ್ಟ್ ಮಾಡಲಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಎವ್ರಿ ಇಯರ್ 10% ಡಿಪ್ರಿಸಿಯೇಷನ್ ಅಂತ ಫಿಕ್ಸ್ ಮಾಡಿದ್ದೀವಿ. ಸೊ ಫಸ್ಟ್ ಇಯರು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯ ಕಾಸ್ಟ್ ಎಷ್ಟು, 40 ಲ್ಯಾಕ್ಸು, ಯಾಕೆಂದರೆ 40 ಲ್ಯಾಕ್ಸ್ಗೆ ನಾವು ತೊಗೊಂಡಿದ್ದೀವಿ. ಸೆಕೆಂಡ್ ಇಯರ್ಗೆ ಬಂದಾಗ 40 ಲ್ಯಾಕ್ಸ್ ಮೈನಸ್ ಡಿಪ್ರಿಸಿಯೇಷನ್ 10% ಅಂದರೆ 4 ಲ್ಯಾಕ್ಸ್, ಸೊ 36 ಲ್ಯಾಕ್ಸ್ ಆಗುತ್ತೆ. ಥರ್ಡ್ ಇಯರ್ಗೆ ಬಂದಾಗ 36 ಮೈನಸ್ ಅಗೈನ್ 4 ಲ್ಯಾಕ್ಸ್ 32 ಲ್ಯಾಕ್ಸ್ ಆಗುತ್ತೆ. ಸೊ ಇದು ಕಾಸ್ಟ್ ಮಾಡಲಲ್ಲಿ ಪ್ರತಿ ವರ್ಷದ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯ ಕಾಸ್ಟನ್ನು ನಾವು ಡಿಸೈಡ್ ಮಾಡ್ತೀವಿ. ಫೇರ್ ವ್ಯಾಲ್ಯೂ ಮಾಡೆಲ್ಗೆ ಬಂದಾಗ ಲೆಟ್ ಅಸ್ ಸೇ ಅಟ್ ದ ಟೈಮ್ ಆಫ್ ಪರ್ಚೇಸಿಂಗ್ ದ ಪ್ರಾಪರ್ಟಿ ದಟ್ ಈಸ್ 40 ಲ್ಯಾಕ್ಸ್. After 1 year, if you go and check the market value of that property in the market, it is showing 38 lakhs. Market ಅಲ್ಲಿ 38 lakhs ಇದೆ. ಸೊ ನಾವೇನು ಮಾಡ್ತೀವಿ, we show the value of the investment property in the books of accounts as 38 lakhs. ಯಾಕೆಂದರೆ ಮಾರ್ಕೆಟಲ್ಲಿ 38 lakhs ಇದೆ. ಮತ್ತು ಡಿಪ್ರಿಸಿಯೇಷನ್ ಏನು ಚಾರ್ಜ್ ಮಾಡಲ್ವಾ ಸರ್? ನಥಿಂಗ್. Once you take the revalued fair market value from the market sources, you need not provide any depreciation to that property. Let us say second year ಅದರ ವ್ಯಾಲ್ಯೂ 38 lakhs ಇತ್ತು ಸರ್. ಥರ್ಡ್ ಇಯರ್ಗೆ ಹೋದಾಗ ಮತ್ತೆ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೊಂಡಾಗ 42 lakhs ಇದೆ. ಎಸ್, ಯು ವಿಲ್ ಟೇಕ್ 42 lakhs into your books of accounts. ಸೊ ಕಾಸ್ಟ್ ಮಾಡಲಲ್ಲಿ ನಮಗೇನಾಗುತ್ತೆ, ಪ್ರತಿ ವರ್ಷ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಅಂತ ಲೆಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆದರೆ ಫೇರ್ ವ್ಯಾಲ್ಯೂ ಮಾಡಲಲ್ಲಿ ಕಾಸ್ಟ್ ಆಫ್ ದ ಪ್ರಾಪರ್ಟಿ ಲೆಸ್ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಬಿಕಾಸ್ ಅಪ್ರಿಸಿಯೇಷನ್, ಮಾರ್ಕೆಟ್ ವ್ಯಾಲ್ಯೂ ಅದರದ್ದು ಇನ್ಕ್ರೀಸ್ ಆಗಿದ್ರೆ, ಸೊ ಯು ಮೈಟ್ ಗೆಟ್ ಪ್ರಾಫಿಟ್ ಆಲ್ಸೋ. ನಾವು ಇನ್ ದಿಸ್ ಕೇಸ್, ಇಫ್ ಯು ಆರ್ ಯೂಸಿಂಗ್ ಫೇರ್ ವ್ಯಾಲ್ಯೂ ಮಾಡೆಲ್ ಟು ಮೆಷರ್ ದ ಕಾಸ್ಟ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, how will you deal with the profit or loss?
Suppose in a particular year when you are revaluing the cost of the asset, there is a loss. That loss will be transferred to the profit and loss account. That loss will be transferred to the profit and loss account by making a journal entry. Profit and loss account debtor to investment property account. ಅದೇ ನೀವು ಫೇರ್ ವ್ಯಾಲ್ಯೂ ನೋಡಿದಾಗ ನಿಮಗೆ ಪ್ರಾಫಿಟ್ ಬಂದಿತ್ತು ಅಂತ ಅಂದ್ಕೊಳ್ಳಿ, ಅಗೈನ್ ಯು ವಿಲ್ ಎಂಟರ್ ಇನ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೈ ಪಾಸಿಂಗ್ ಎ ಜರ್ನಲ್ ಎಂಟ್ರಿ. ಹೌ? ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ if there is a loss or a profit from the revaluation of the investment property, that should be transferred to the profit and loss account. And in the case of cost model ಅಲ್ಲಿ ನಿಮಗೆ ಪ್ರಾಫಿಟ್ ಟು ಲಾಸು ಏನು ಬರೋದಿಲ್ಲ. ನಾರ್ಮಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ, ದಟ್ ಈಸ್ ಎ ಲಾಸ್ ದಟ್ ವಿಲ್ ಆಟೋಮೆಟಿಕಲಿ ಫೈಂಡ್ ಇಟ್ಸ್ ವೇ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬಟ್ ಯು ಮೈಟ್ ನಾಟ್ ಸಿ ಎನಿ ಪ್ರಾಫಿಟ್ ಇನ್ ಕಾಸ್ಟ್ ಮಾಡಲ್. ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ you may see depreciation of the asset or you may see appreciation of the asset also. Now, so that's about cost model. So as I already told you, investment property should be measured at cost less accumulated depreciation and impairment losses. ಕಾಸ್ಟ್ ನಲ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅನ್ನು ಲೆಸ್ ಮಾಡ್ತೀವಿ, ಇಂಪೇರ್ಮೆಂಟ್ ಲಾಸ್ ಅನ್ನು ಕೂಡ ಲೆಸ್ ಮಾಡ್ತೀವಿ. ವಾಟ್ ಈಸ್ ದಿಸ್ ಇಂಪೇರ್ಮೆಂಟ್ ಲಾಸ್? ದಟ್ ಈಸ್ ದಿ accumulated value of the future accrued benefits arriving out of an asset. So we'll study about impairment losses in detail in the next standard. ಅದರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಇದೆ, ಅದರಲ್ಲಿ ಇಂಪೇರ್ಮೆಂಟ್ ಲಾಸನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಇಲ್ಲಿ it is an another form of depreciation which results in loss in the value of an asset. ಡಿಪ್ರಿಸಿಯೇಷನ್ ರೀತಿಯಲ್ಲೇ ಇಂಪೇರ್ಮೆಂಟ್ ಅನ್ನೋದು ಕೂಡ ಒಂದು ಲಾಸು. ಅದನ್ನು ನಾವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ ಜೊತೆಗೆ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಬೆನಿಫಿಟ್ಸ್ ರಿಸೀವ್ಡ್ ಫ್ರಮ್ ದಟ್ ಅಸೆಟನ್ನು ಕಂಪೇರ್ ಮಾಡಿಬಿಟ್ಟು ನಮಗೆ ಲಾಸ್ ಬಂದಿದೆಯಾ ಪ್ರಾಫಿಟ್ ಬಂದಿದೆಯಾ ಅನ್ನೋ ನೋಡ್ತೀವಿ. ಸೊ ದಟ್ ಈಸ್ ಇಂಪೇರ್ಮೆಂಟ್, ದಟ್ ಈಸ್ ಡನ್. ಆ್ಯಂಡ್ ಫೇರ್ ವ್ಯಾಲ್ಯೂ ಮಾಡಿದಾಗ ವಿಲ್ ಟೇಕ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್. ನಾವು ಫೇರ್ ವ್ಯಾಲ್ಯೂ ಇದ್ದಾಗ ವೆನ್ ದೇರ್ ಈಸ್ ಗೇನ್ಸ್ ಆರ್ ಲಾಸಸ್ ದಟ್ ಶುಡ್ ಬಿ ರಿಕಗ್ನೈಸ್ಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನು ಆಗಲೇ ಹೇಳಿದ ಹಾಗೆ ಫೇರ್ ವ್ಯಾಲ್ಯೂ ಮೆಥಡ್ ಆಫ್ ಕಾಸ್ಟ್ ಮೆಷರ್ಮೆಂಟನ್ನು ಯೂಸ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಬರಬಹುದು ಅಥವಾ ಲಾಸ್ ಬರ್ಬೋದು. ಪ್ರಾಫಿಟೇ ಬರಲಿ ಲಾಸೇ ಬರಲಿ, ಅದನ್ನು ಯು ಶುಡ್ ಬಿ ಟ್ರಾನ್ಸ್ಫರಿಂಗ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎವ್ರಿ ಇಯರ್. ಸೊ ಮೆಷರ್ಮೆಂಟ್ ಆದಮೇಲೆ ಡಿಸ್ಪೋಸಲ್. ವಾಟ್ ಯು ಮೀನ್ ಬೈ ಡಿಸ್ಪೋಸಲ್? ಈಗ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯನ್ನು ನಮ್ಮ ಹತ್ರ ಒಂದು 3-4 ಇಯರ್ಸ್ ಇಟ್ಕೊಂಡಿದ್ದು, ಆನಂತರ ವಿ ಆರ್ ಡಿಸ್ಪೋಸಿಂಗ್ ಇಟ್, ವಿ ಆರ್ ಸೆಲ್ಲಿಂಗ್ ಇಟ್ ಆಫ್. When you are selling an investment property, what kind of treatment you are going to give in your accounting records? Now, in disposal alli you should be thinking about 2 types of disposals. One is transfer of the asset from investment property to some other category. Like let us say you have been keeping an asset as an investment property to get capital appreciation in future. At suddenly one point of time you will transfer that property to property land and property PPE, plant property and equipment ಅಂತ IAS 16 ಒಂದು ಸ್ಟ್ಯಾಂಡರ್ಡ್ ಬರುತ್ತೆ. ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಂತ. ದಟ್ ಮೀನ್ಸ್ ಯು ಆರ್ ಯೂಸಿಂಗ್ ಎ ಪ್ರಾಪರ್ಟಿ ಆ್ಯಸ್ ಯುವರ್ ಆಫೀಸ್ ಬಿಲ್ಡಿಂಗ್ ಆರ್ ಫ್ಯಾಕ್ಟರಿ ಬಿಲ್ಡಿಂಗ್. ಸೊ instead of investment property category, you are converting that into your self-occupied own use property. ಸೊ ದ್ಯಾಟ್ ಯಾವಾಗ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯ ಲಕ್ಷಣಗಳನ್ನು ಬಿಟ್ಟು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಕ್ಯಾಟಗರಿಯನ್ನು ಬಿಟ್ಟು ಇನ್ನೊಂದು ಕ್ಯಾಟಗರಿಗೆ ನೀವು ಒಂದು ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀರೋ, ದಟ್ ನೋ ಲಾಂಗರ್ ಸ್ಟೇಸ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಇನ್ ದ ರೆಕಾರ್ಡ್ಸ್ ಆಫ್ ಅಕೌಂಟ್ಸ್. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್, when you sell that investment property, when you dispose of that investment property by selling it to someone else, so sale ಮಾಡಿದಾಗ again it will loses its investment property category and you have to consider the gain or loss because of that sale transaction. If you have sold that investment property for profit, that should be transferred to profit and loss account, or if there is a loss arising of disposing of that property, that should also be debited to the profit and loss account. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯನ್ನು ನೀವು ಫೈನಲ್ ಆಗಿ ಡಿಸ್ಪೋಸ್ ಮಾಡಿ ಮಾರಾಟ ಮಾಡಿದಾಗ ಲಾಭ ಬಂದರೂ ಸರಿ ನಷ್ಟ ಬಂದರೂ ಸರಿ, ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್
account. Now, I hope you understood something about IAS 40.